ಭಾರತದಲ್ಲಿ ಹಿರಿಯ ನಾಗರಿಕರ ಆರೈಕೆ ಎಂಬ ಹೆಸರಿನ ಈ ವರದಿಯಲ್ಲಿ ಹಿರಿಯ ನಾಗರಿಕರ ಪೈಕಿ 78% ಮಂದಿಗೆ ಯಾವುದೇ ಪಿಂಚಣಿ ಸೌಲಭ್ಯ ಇಲ್ಲ. 18% ಮಂದಿಗೆ ಮಾತ್ರ ಆರೋಗ್ಯ ವಿಮೆ ಸೌಲಭ್ಯ ಇದೆ. ಇವರಲ್ಲಿ ಹೆಚ್ಚಿನವರು ಆರ್ಥಿಕ ಅಭದ್ರತೆಯಲ್ಲಿದ್ದಾರೆ. ಸಣ್ಣ ಕುಟುಂಬಗಳ ಕಾರಣದಿಂದಾಗಿ ಹಿರಿಯ ನಾಗರಿಕರು ಒಂಟಿತನವನ್ನ ಅನುಭವಿಸುತ್ತಿದ್ದಾರೆ. ಅವರಲ್ಲಿ ನಿರಾಶೆ ಮನೆ ಮಾಡಿದೆ ಅಂತ ವಿವರಿಸಲಾಗಿದೆ. ಪತಿಯನ್ನ ಕಳೆದುಕೊಂಡು ಮಕ್ಕಳನ್ನ ಕಷ್ಟಪಟ್ಟು ಸಾಕುತ್ತಿರುವ ತಾಯಂದರಿಗೆ, ಇಳಿ ವಯಸ್ಸಿನಲ್ಲಿ ಒಂಟಿ ಬದುಕು ಸಾಗಿಸುತ್ತಿರುವ ಮೂನಮ್ಮರಂತಹ ವಿಧವೆಯರಿಗೆ, ಮಕ್ಕಳಿಂದ ನಿರ್ಲಕ್ಷ್ಯಕ್ಕೆ ಒಳಗಾದ ತಾಯಂದರಿಗೆ, ದುಡಿದರೆ ಜೀವನ ಇಲ್ದಿದ್ರೆ ಕೂಲಿಗೂ ಕಷ್ಟ ಎನ್ನುವ ಬಡ ಕೂಲಿ ಕಾರ್ಮಿಕರಿಗೆ, ಅನಾರೋಗ್ಯದಿಂದ ಅಶಕ್ತರಾಗಿ ಬದುಕುವ ಶ್ರಮ ಪಡುತ್ತಿರುವ ಯಜಮಾನಿಯರಿಗೆ ಗೃಹಲಕ್ಷ್ಮಿ ಅಕ್ಷರಶಃ ಭಾಗ್ಯಲಕ್ಷ್ಮಿಯಾಗಿದೆ.